ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಔಷಧವನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ನಾನಾ ರೀತಿಯ ಗಿಡಗಳಿವೆ. ಪ್ರತಿಯೊಂದು ಗಿಡದಲ್ಲೂ ಔಷಧಿಯನ್ನು ಅಡಕವಾಗಿದೆ. ಅಂತಹ ಗಿಡಗಳನ್ನು ನಾವು ಗುರುತಿಸಿ ಅದನ್ನು ತಜ್ಞರು, ಹಿರಿಯರು ಹೇಳಿರ್ತಕ್ಕಂತಹ ಮಾಹಿತಿಯನ್ನು ಕೇಳಿ ಅದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಹೋಗ್ತವೆ. ಸ್ನೇಹಿತರೆ ನೋಡಿ, ಇದು ಗಲಜೇರು ಅಂತಾರೆ ಇದನ್ನು. ಇದರಲ್ಲಿ ಎರಡಿದೆ, ಒಂದು ಬಿಳಿ ಗಲಜೇರು, ಕೆಂಪು ಗಲಜೇರು ಅಂತ. ಯಾವುದಾದ್ರೂ ಪರವಾಗಿಲ್ಲ, ಆದರೆ ಬಿಳಿ ಗಲಜೇರನ್ನ ಜಾಸ್ತಿ ಇಷ್ಟಪಡ್ತಾರೆ. ಈ ಗಲಜೇರು ಸೊಪ್ಪು ಅಲ್ಲದೇ ಇದರ ಬೇರು ಸಮೇತ ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡುವ ಶಕ್ತಿ ಅದಕ್ಕಿದೆ. ಸ್ನೇಹಿತರೆ, ಈ ಬೇರು ಸಮೇತ ಶೇಖರಿಸಿಕೊಂಡು ಮೊದಲು ಈ ಸೊಪ್ಪನ್ನು ಕತ್ತರಿಸಿ ಇದನ್ನು ಸಾರು ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಅನೇಕ ಕಾಯಿಲೆಗಳಿಗೆ ಇದು ಔಷಧಿ ಆಗುತ್ತೆ. ಅದೇ ರೀತಿ ಆ ಬೇರು ಸಮೇತ ಕಿತ್ತಾಕಿ ಅದನ್ನು ಕಷಾಯ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಇದು ಅನೇಕ ಕಾಯಿಲೆಗಳು, ಕೆಮ್ಮು, ನೆಗಡಿ, ಈ ಸಣ್ಣ ಮಕ್ಕಳಿಗೆ ಬರುವಂತಹ ಕೆಮ್ಮು, ಇದೆಲ್ಲ ಮಾಯವಾಗ್ತದೆ. ಇಂತಹ ಔಷಧಿ ಉಳ್ಳ ಗಿಡಗಳು ನಮ್ಮ ಒಂದು ಪ್ರಕೃತಿಯಲ್ಲಿ ಹೇರಳವಾಗಿ ಸಿಗುತ್ತೆ. ಆದರೆ ಅದನ್ನು ನಾವು ಯಾವ ಥರ ಅಂತ ಪಡ್ಕೋಬೇಕು. ಇದು ಸೊಪ್ಪು ಬೇಳೆ ಹಾಕಿ ಮೊಸೊಪ್ಪು ಅಂತ ಮಾಡ್ತಾರಲ್ಲ, ಕ್ರಷ್ ಮಾಡ್ತಾರಲ್ಲ, ಆ ಥರ ಮಾಡಿ ಸೇವನೆ ಮಾಡೋದ್ರಿಂದ ಇದು ಕಿಡ್ನಿಗೆ ಒಳ್ಳೆಯದು, ಕೆಮ್ಮುಳಿಗೆ ಒಳ್ಳೆಯದು, ಜ್ವರಕ್ಕೆ ಒಳ್ಳೆಯದು, ನಾನಾ ರೀತಿ ಕಣ್ಣುಗಳಿಗೆ, ನಾನಾ ರೀತಿ ಕಾಯಿಲೆಗಳಿಗೆ ಇದು ಒಂದು ಔಷಧಿ ಆಗುತ್ತೆ. ಇದನ್ನು ನಾವು ಮನೆ ಮುಂದೆ, ಇದೇನಿಲ್ಲ, ಸ್ವಲ್ಪ ಮಳೆ ಬಿದ್ದರೆ ಸಾಕು ಹೆವಿ ಬೆಳೀತಾ ಅದರಲ್ಲಿ. ನಾವೇನು ಆದರೆ ಇದು ಮಾರ್ಕೆಟಲ್ಲಿ ಲಭ್ಯ. ಆದರೆ ನಾವು ಸ್ವಂತ ಪಾಟ್ಗಳಲ್ಲಿ ಹಾಕೊಂಡು ಬೆಳೆಸ್ಕೊಂಡು ಇದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಎಷ್ಟೋ ಅನುಕೂಲಕರವಾಗುತ್ತೆ. ಸ್ನೇಹಿತರೆ, ಇಂತಹ ಪ್ರಕೃತಿ ಸಿಕ್ಕುವಂತಹ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳು ಇದೆ. ಸ್ನೇಹಿತರೆ, ಅದು ಬಿಟ್ಟು ನಾವು ಆಸ್ಪತ್ರೆ ಪಾಲಾಗಿ ಆಸ್ಪತ್ರೆಯಲ್ಲಿ ಸಿಗುವಂಥ ಅನೇಕ ರೀತಿಯ ಟ್ಯಾಬ್ಲೆಟ್, ಇಂಜೆಕ್ಷನ್ಸ್ ಸೇವನೆ ಮಾಡಿ ಇನ್ನೂ ಬೇರೆ ಬೇರೆ ಕಾಯಿಲೆ ತರಿಸ್ಕೊಳ್ಳೋ ಬದಲು ನಮ್ಮ ಮನೆ ಮುಂದೆಯೇ ಸಿಗುವಂತಹ ಅನೇಕ ಗಿಡ ಮರಗಳಿಂದ ನಮ್ಮ ಕಾಯಿಲೆಯನ್ನು ಓಡಿಸ್ಬೋದು. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ. ಇದು ಇನ್ನೂ ಮುಂದಿನ ಭಾಗದಲ್ಲಿ ಇನ್ನೂ ಉಪಯೋಗಗಳು ತಿಳಿಸ್ಕೊಡೋದು. ನಮಸ್ಕಾರ.